ಇನ್ನು ಅದೇ ರೀತಿಯಾಗಿ ಅನೇಕ ಸಂಘಟನೆಗಳಿಂದ ಬೆಳಗಾವಿಯಲ್ಲಿ ಈಗಾಗಲೇ ಪ್ರತಿಭಟನೆ ಕೂಡ ಆರಂಭ ಆಗಿದೆ. ಉತ್ತರ ಕರ್ನಾಟಕದ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ಅಧಿವೇಶನಕ್ಕೆ ಪ್ರತಿಭಟನೆಯ ಬಿಸಿ ಏನಾದರೂ ತಟ್ಟಲಿದೆಯಾ ಅನ್ನುವಂತಹ ಅನುಮಾನ ಕೂಡ ಕಾಡ್ತಾ ಇದೆ. ಮೊದಲನೇ ದಿನವೇ ಶಕ್ತಿ ಸೌಧದ ಹೊರಗೆ ಸಾಲು ಸಾಲು ಪ್ರೊಟೆಸ್ಟ್ಗಳು ನಡೀತಾ ಇದೆ, ಹೋರಾಟಗಳು ನಡೀತಾ ಇದೆ. ಸುವರ್ಣ ಸೌಧದ ಹೊರಗೆ 11 ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಡೀತಾ ಇದೆ. ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ 3 ರೈತ ಸಂಘಟನೆಗಳಿಂದ ಪ್ರತ್ಯೇಕವಾಗಿ ಹೋರಾಟ ನಡೀತಾ ಇದೆ. ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಅನುಷ್ಠಾನ ಮಾಡಬೇಕು ಅಂತ ಪ್ರತಿಭಟನೆ ನಡೀತಾ ಇದೆ. ಈ ಹೋರಾಟ ವರ್ಷಾನುಗಟ್ಟಲೆ ಆಯಿತು, ದಶಕಗಳೇ ಕಳೆಯಿತು. ಈಗಲೂ ಕೂಡ ಮಹದಾಯಿ ಯೋಜನೆ ಮಾಡಿಕೊಡಿ, ಕಳಸಾ ಬಂಡೂರಿ ಯೋಜನೆಯನ್ನು ಜಾರಿ ಮಾಡಿ ಅಂತ ನಿರಂತರವಾಗಿ ಹೋರಾಟಗಳು ನಡೀತಾ ಇದೆ. ಮಲಪ್ರಭಾ ನದಿಯಿಂದ ಖಾನಾಪುರ ರೈತರಿಗೆ ನೀರು ಒದಗಿಸೋದಕ್ಕೆ, ಅಂದರೆ ಕೃಷಿಗಾಗಿ ನೀರು ಒದಗಿಸೋದಕ್ಕೆ ಒತ್ತಾಯ ಕೂಡ ಕೇಳಿಬರ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಸುವರ್ಣಸೌಧದ ಹೊರಗೆ ಬಿಗಿ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ಎಡಾ ಮಾರ್ಟಿನ್ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಇನ್ನು ಹೋರಾಟಗಳ ಬಿಸಿಯೂ ಕೂಡ ರಾಜ್ಯ ಸರ್ಕಾರಕ್ಕೆ ತಟ್ಟಲಿದೆಯಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನು ವಿಧಾನಸೌಧವನ್ನು ಮುತ್ತಿಗೆ ಹಾಕೋದಕ್ಕೆ, ಅಂದರೆ ಸುವರ್ಣ ವಿಧಾನಸೌಧವನ್ನು ಮುತ್ತಿಗೆ ಹಾಕೋದಕ್ಕೂ ಕೂಡ ಪ್ರಯತ್ನಗಳು ನಡೀಬಹುದು. ಕಳೆದ ಬಾರಿ ನಾವು ನೋಡಿದ್ವಿ, ವಕೀಲರು ಹೋರಾಟವನ್ನು ಮಾಡಿದ್ರು, ನ್ಯಾಯವಾದಿಗಳೆಲ್ಲರೂ ಕೂಡ ನಮಗೆ ರಕ್ಷಣೆ ಮಾಡೋದಕ್ಕೆ ಕಾನೂನುಗಳು ಬೇಕು ಅಂತ ತೀವ್ರವಾದಂತಹ ಒಂದು ಹೋರಾಟ ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು. ಇನ್ನೇನು ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕ್ತಾರೆ ಅನ್ನುವಂತಹ ಒಂದು ಸಂದರ್ಭ ಕೂಡ ಒದಗಿ ಬಂದಿತ್ತು. ಅದೇ ರೀತಿಯಾದಂತಹ ಪರಿಸ್ಥಿತಿಗಳು ಎದುರಾಗದಂತೆ ಎಲ್ಲ ರೀತಿಯಲ್ಲೂ ಕೂಡ ಬಿಗಿ ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ. ಇದರ ಹೊರತಾಗಿಯೂ ಕೂಡ ಅನೇಕ ಪ್ರತಿಭಟನೆಗಳು ನಡೆಯುವಂತಹ ಸಾಧ್ಯತೆ ಇದೆ, ತೀವ್ರ ಸ್ವರೂಪ ಕೂಡ ಪಡೆದುಕೊಳ್ಳಬಹುದು. ಕೃಷ್ಣಾ ಮೇಲ್ದಂಡೆ ಯೋಜನೆ ಏನಿದೆ, ಅದರ ಒಂದು ನಿರಾಶ್ರಿತರು ಯಾರಿದ್ದಾರೆ, ಯಾರ್ಯಾರು ಮನೆಯನ್ನು ಭೂಮಿಯನ್ನು ಕಳೆದುಕೊಂಡಿದ್ದಾರೆ, ಎಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದು ಕೂಡ ಅಹೋರಾತ್ರಿ ಧರಣಿ ನಡೀತಾ ಇದೆ. ಈ ನಡುವೆ ಶಾಸಕರು, ಸಚಿವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅನೇಕ ಶಾಸಕರು ರಾಜೀನಾಮೆ ಕೊಡುವಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಅಂದರೆ ಪ್ರತಿಭಟನೆ ಯಾವ ಸ್ವರೂಪದಲ್ಲಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಹೀಗಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಏನಿದೆ, ಆ ಯೋಜನೆಯ ಒಂದು ಫಲ, ಯಾರ್ಯಾರು ಭೂಮಿಯನ್ನು ಕಳೆದುಕೊಂಡಿದ್ದಾರೆ ರೈತರು, ಅವರ ಪರಿಹಾರವನ್ನು ನೀಡಲಾಗುತ್ತಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಅನುದಾನವನ್ನು ಮೀಸಲಿಡಲಾಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಇದರ ಜೊತೆಗೆ ಮಹದಾಯಿ ಯೋಜನೆ, ಮತ್ತೊಂದೆಡೆ ಅನೇಕ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳು ನಡೆಯುವಂತಹ ಸಾಧ್ಯತೆ ಇದೆ. ಈ ಪ್ರತಿಭಟನೆಗಳನ್ನು ಸರ್ಕಾರ ಯಾವ ರೀತಿಯಾಗಿ ಎದುರಿಸುತ್ತೆ, ಅದೇ ರೀತಿ ಪ್ರತಿಭಟನಾಕಾರರ ಮನವೊಲಿಸೋದಕ್ಕೆ ಏನು ಮಾಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಇವತ್ತು ಅಧಿವೇಶನ ಆರಂಭ ಆಗ್ತಾ ಇದೆ. ವಿಪಕ್ಷಗಳು ಯಾವ ರೀತಿಯಾಗಿ ತಯಾರಿ ಮಾಡಿಕೊಳ್ತಾ ಇದೆ ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ, ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ, ಅದೇ ರೀತಿ ರಾಜ್ಯ ಸರ್ಕಾರ ಏನೆಲ್ಲ ತಯಾರಿ ಮಾಡಿಕೊಂಡಿದೆ? ಇನ್ನು ಪ್ರಮುಖವಾಗಿ ಉತ್ತರ ಕರ್ನಾಟಕ ಅಂತ ನೋಡಿದಾಗ ಪ್ರತಿಭಟನೆಗಳು ತೀವ್ರವಾಗುತ್ತೆ. ಬೆಂಗಳೂರಿಗೆ ಬಂದು ಹೋರಾಟ ಮಾಡೋದು ಸಾಧ್ಯವಾಗೋದಿಲ್ಲ. ಆದರೆ ಪ್ರತಿಭಟನೆಗಳು ತೀವ್ರವಾಗುವಂತಹ ಹಿನ್ನೆಲೆಯಲ್ಲಿ ಪ್ರತಿಭಟನೆಯ ಬಿಸಿ ಕೂಡ ಈ ಬಾರಿ ತಟ್ಟಬಹುದಾ, ಹೇಗೆ ಅಂತ? ಸಂತೋಷ್, ಇವತ್ತಿನಿಂದ ಬೆಳಗಾವಿ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗ್ತಾ ಇದೆ. ಯಾಕಂದರೆ ಈ ಭಾಗದಲ್ಲಿ ನೀವು ಯಾವಾಗಲೇ ಬೆಳಗಾವಿ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗುತ್ತೆ. ಆ ಸಂದರ್ಭದಲ್ಲಿ ಈ ಭಾಗದ ಸಾವಿರಾರು ಲಕ್ಷಾಂತರ ಜನರ ಒಂದು ನಿರೀಕ್ಷೆಗಳು ಕೂಡ ಇರುತ್ತೆ. ನಮಗೆ ಈ ಬಾರಿ ಏನಾದರೂ ನೆರವಾಗಬಹುದು, ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು, ನಮ್ಮ ನೆನೆಗುದಿಗೆ ಬಿದ್ದಿರುವಂತಹ ಹಲವು ಯೋಜನೆಗಳಿಗೆ ಶಾಶ್ವತವಾದಂಥ ಒಂದು ಪರಿಹಾರ ಸಿಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಯೋಚನೆಯನ್ನು ಮಾಡ್ತಾ ಇರ್ತಾರೆ. ಆದರೆ ಯಾವುದೇ ಸಂದರ್ಭದಲ್ಲಿ ಈಗ ಪ್ರತಿ ವರ್ಷ ಬೆಳಗಾವಿ ಸುವರ್ಣಸೌಧದಲ್ಲಿ ಅಧಿವೇಶನ ನಡೆಯುತ್ತೆ, ಆದರೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ. ಕೇವಲ ಗಲಾಟೆ ಗದ್ದಲ ಇದರಲ್ಲೇ ಸದನ ಮುಗಿದು ಹೋಗುತ್ತೆ. ಸೊ ಹಾಗಾಗಿ ಈ ಬಾರಿ ನಡೀತಾ ಇರೋದ್ರಿಂದ ನಾವು ಸಮಗ್ರ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಒದಗಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನಾವು ಚರ್ಚೆಯನ್ನ ಮಾಡ್ತೇವೆ ಅಂತೇಳಿ ಈಗಾಗಲೇ ಸ್ಪೀಕರ್ UT ಖಾದರ್ ಅವರು ಕೂಡ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ.
ಸರ್ಕಾರ ಕೂಡ ಬಹಳ ಗಂಭೀರವಾಗಿ ಯೋಚನೆಯನ್ನು ಮಾಡ್ತಾ ಇದೆ. ಈ ಭಾಗದಲ್ಲಿ ನಡೆಸ್ತಾ ಇರೋದ್ರಿಂದ ಈ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಹೆಚ್ಚಿನ ಅವಕಾಶವನ್ನು ಮಾಡಿಕೊಡ್ಬೇಕು, ಪ್ರತಿಪಕ್ಷಗಳು ಕೂಡ ಇದಕ್ಕೆ ಸಹಕಾರವನ್ನು ಕೊಡಬೇಕು ಅಂತೇಳಿ ಸರ್ಕಾರ ಕೂಡ ಬಯಸ್ತಾ ಇದೆ. ಆದರೆ ಅದಕ್ಕೆ ಅವಕಾಶ ಸಿಗುತ್ತಾ? ಪ್ರತಿ ಬಾರಿ ಇಲ್ಲಿ ಆದಂಥ ಸಂದರ್ಭದಲ್ಲೂ ಕೂಡ ಅದೇ ರೀತಿಯಾದಂಥ ವಿಶ್ವಾಸ ಇರುತ್ತೆ, ಅದೇ ರೀತಿಯಾದಂಥ ಈ ಭಾಗದ ಜನರ ನಿರೀಕ್ಷೆಗಳಿರುತ್ತೆ. ಆದರೆ ಯಾವುದೂ ಕೂಡ ಆಗೋದಿಲ್ಲ. ಯಾಕೆಂದರೆ ಸದ್ದುಗದ್ದಲದಲ್ಲೇ ಸದನ ಮುಗಿದು ಹೋಗುತ್ತೆ. ಈ ಬಾರಿ ಸಾಕಷ್ಟು ವಿಷಯಗಳಿದೆ. ಮೂಡ ಹಗರಣ ಇರಬಹುದು, ವಾಲ್ಮೀಕಿ ಪ್ರಕರಣ ಇರಬಹುದು, ಹಾಗೆ ಅಬಕಾರಿ ಇಲಾಖೆಯಲ್ಲಿ ನಡೆದಂತಹ ಅವ್ಯವಹಾರ ಹಗರಣ ಇರಬಹುದು. ಅದರ ಜೊತೆಗೆ ಇತ್ತೀಚೆಗಷ್ಟೇ ಕೇಳಿ ಬಂದಂತಹ ಬಾಣಂತಿಯರ ಸಾವಿನ ಪ್ರಕರಣ ಬಳ್ಳಾರಿಯಲ್ಲಿ ಏನಾಗಿದೆ, ಇದರ ಬಗ್ಗೆ ಕೂಡ ಪ್ರತಿಪಕ್ಷಗಳಿಗೆ ಸಾಕಷ್ಟು ಅಸ್ತ್ರಗಳು ಸಿಕ್ಕಿದೆ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ. ಹಾಗಾಗಿ ಇದೇ ವಿಚಾರಗಳನ್ನು ಮುಂದಿಟ್ಕೊಂಡು ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಬೇಕು, ಮುಜುಗರವನ್ನು ತರಬೇಕು ಅಂತೇಳಿ ಪ್ರತಿಪಕ್ಷಗಳು ಕೂಡ ಈಗಾಗಲೇ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿದೆ. ಮತ್ತೊಂದು ಕಡೆ ಸರ್ಕಾರ ಇದನ್ನು ಯಾವ ರೀತಿಯಾಗಿ ಟ್ಯಾಕಲ್ ಮಾಡಬೇಕು, ಪ್ರತಿಪಕ್ಷಗಳ ಬಾಯಿಯನ್ನು ಮುಚ್ಚಿಸಬೇಕು ಅಂತೇಳಿ ಸರ್ಕಾರದ ಕಡೆಯಿಂದಲೂ ಕೂಡ ಕೆಲವು ಸಿದ್ಧತೆಗಳಾಗಿದೆ. ಇವತ್ತು ಮೊದಲ ದಿನ ಆಗಿರೋದ್ರಿಂದ ಮೊದಲಿಗೆ ಕಲಾಪ ಪ್ರಾರಂಭವಾಗ್ತಾ ಇದೆ. ಅಗಲಿದಂತಹ ಗಣ್ಯರಿಗೆ ಸಂತಾಪ ಸೂಚನೆಯನ್ನ ಮಾಡಲಾಗತ್ತೆ. ಯಾಕೆಂದ್ರೆ ಇತ್ತೀಚೆಗೆ ಯಾವೆಲ್ಲ ವಿವಿಧ ಕ್ಷೇತ್ರಗಳಲ್ಲಿ ನಿಧನರಾಗಿರುವಂತವರಿಗೆ ಸದನದಲ್ಲಿ ಗೌರವವನ್ನು ಸಲ್ಲಿಸುವಂತಹ ನಿಟ್ಟಿನಲ್ಲಿ ಸಂತಾಪವನ್ನು ನಿರ್ಣಯ ಮಾಡಲಾಗತ್ತೆ. ತದನಂತರ ಪ್ರಶ್ನೋತ್ತರ ಕಲಾಪಕ್ಕೆ ಅವಕಾಶವನ್ನು ಮಾಡಿಕೊಡಲಾಗತ್ತೆ. ಆ ಕಲಾಪಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂದರ್ಭದಲ್ಲೇ ಪ್ರತಿಪಕ್ಷ ಬಿಜೆಪಿ ಬಾಣಂತಿಯರ ಸಾವಿನ ಪ್ರಕರಣವನ್ನು ಇವತ್ತು ಪ್ರಸ್ತಾಪ ಮಾಡಿ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಬಹುದು. ಯಾಕೆಂದರೆ ಸುಮಾರು ರಾಜ್ಯದಲ್ಲಿ ಈ ವರ್ಷ 327 ಜನ ಗರ್ಭಿಣಿಯರು ಮತ್ತು ಬಾಣಂತಿಯರು ವಿವಿಧ ಆಸ್ಪತ್ರೆಗಳಲ್ಲಿ ಅಸುನೀಗಿದ್ದಾರೆ ವಿವಿಧ ಕಾರಣಗಳಿಗಾಗಿ. ಸೊ ಹಾಗಾಗಿ ಇಲ್ಲಿ ಬೇರೆ ಬೇರೆ ವಿಚಾರಗಳು, ವೈದ್ಯರ ನಿರ್ಲಕ್ಷ್ಯ, ಅಲ್ಲಿರುವಂತಹ ಆಡಳಿತ ಮಂಡಳಿ ಸಿಬ್ಬಂದಿಗಳ ನಿರ್ಲಕ್ಷ್ಯ, ಜೊತೆಗೆ ಮೆಡಿಸಿನ್ ಔಷಧೋಪಚಾರದಲ್ಲೂ ಕೂಡ ಸಾಕಷ್ಟು ವ್ಯತ್ಯಯಗಳಾಗಿದೆ. ಹಾಗಾಗಿ ಈ ಒಂದು ಸಾವುಗಳಾಗಿದೆ ಅನ್ನುವಂತಹ ಆರೋಪಗಳು ಕೂಡ ಇದೆ. ಆ ಒಂದು ನಿಟ್ಟಿನಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಸಾವುಗಳು ಆಗಿರೋದ್ರಿಂದ ಈ ವರ್ಷದಲ್ಲಿ ಆರೋಗ್ಯ ಇಲಾಖೆ ಯಾವ ರೀತಿಯಾದಂಥ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇದೆ, ಏನು ಮಾಡ್ತಾ ಇದೆ ಅನ್ನುವಂತಹ ಗಂಭೀರವಾದಂಥ ಪ್ರಶ್ನೆಗಳನ್ನು ಮುಂದಿಟ್ಕೊಂಡು ಇವತ್ತು ಸರ್ಕಾರದ ವಿರುದ್ಧ ತಿರುಗಿ ಬೀಳುವಂಥ ಒಂದು ಸಾಧ್ಯತೆಗಳಿದೆ. ಸಮಗ್ರ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ಪ್ರತಿಪಕ್ಷಗಳು ಒತ್ತಾಯವನ್ನು ಮಾಡುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್, ಹಾಗೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರು ಸರಿಯಾಗಿ ಆ ಇಲಾಖೆಗಳನ್ನು ನಿರ್ವಹಣೆ ಮಾಡ್ತಾ ಇಲ್ಲ. ಹಾಗಾಗಿ ಅವರು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಕೂಡ ಇವತ್ತು ಮಾಡಲಿದ್ದಾರೆ ಪ್ರತಿಪಕ್ಷಗಳು. ಸೊ ಇದರ ನಂತರದಲ್ಲಿ, ಯಾಕೆಂದ್ರೆ ಇವತ್ತು ಮೊದಲಿಗೆ ಈ ಬಾಣಂತಿಯರ ಸಾವಿನ ಪ್ರಕರಣವೇ ಇವತ್ತು ಸದ್ದುಗದ್ದಲವನ್ನು ಉಂಟು ಮಾಡುವಂಥ ಸನ್ನಿವೇಶ ಇದೆ. ಒಂದು ವೇಳೆ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡದೆ ಹೋದ್ರೆ ಸದನದ ಬಾವಿಗಿಳಿದು ಪ್ರತಿಪಕ್ಷಗಳು ಇವತ್ತು ಧರಣಿಯನ್ನ ಮಾಡುವಂತ ಒಂದು ನಿರ್ಧಾರವನ್ನು ಕೂಡ ಈಗಾಗಲೇ ಮಾಡಿದೆ. ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಎರಡೂ ಸದನದಲ್ಲೂ ಕೂಡ ಇವತ್ತು ಬಳ್ಳಾರಿ ಬಾಣಂತಿಯರ ಸಾವಿನ ಪ್ರಕರಣ ಸದ್ದನ್ನ ಮಾಡುವಂತ ಒಂದು ಸಾಧ್ಯತೆಗಳಿದೆ. ಸಂತೋಷ್, ಇದರ ಜೊತೆಗೆ ಇನ್ನು ಮತ್ತೊಂದು ಮೂಡ ಹಗರಣ, ವಾಲ್ಮೀಕಿ ಹಗರಣದ ಒಂದು ವಿಚಾರ, ವಕ್ಫ್ ವಿಚಾರವನ್ನು ಈಗ ಶಿವು, ನಾವು ಮೊದಲ ಬಾರಿ ಕೂಡ ನೋಡಿದ್ವಿ. ಕಳೆದ ಬಾರಿ ಮೊದಲ ಅಧಿವೇಶನ ವಿಪಕ್ಷ ನಾಯಕರೇ ಇಲ್ಲದೆ ಮುಗಿದು ಹೋಯಿತು. ಬಿಜೆಪಿ ಈಗ ಒಡೆದು ಇಬ್ಬಾಗ ಆಗಿದೆ. ಯಾಕಂದರೆ ಬಣ ರಾಜಕಾರಣ ಕೂಡ ನಡೀತಾ ಇದೆ. ಈ ನಡುವೆ ನಾಯಕತ್ವದ ಕೊರತೆ, ಮತ್ತೊಂದೆಡೆ ಈ ಒಂದು ಬಣ ರಾಜಕಾರಣ ಏನು ನಡೀತಾ ಇದೆ, ಇದರಿಂದ ವಿಪಕ್ಷಗಳಿಗೆ ಏನಾದರೂ ಸಮಸ್ಯೆ ಉಂಟಾಗಬಹುದಾ? ವಿಷಯವನ್ನು ಅಷ್ಟೊಂದು ಸ್ಟ್ರಾಂಗ್ ಆಗಿ ಪ್ರತಿಪಾದನೆ ಮಾಡೋದಕ್ಕೆ ಏನಾದರೂ ಸಮಸ್ಯೆ ಉಂಟಾಗಬಹುದಾ, ಹೇಗೆ ಅಂತ? ಸಂತೋಷ, ಸರ್ಕಾರ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಒಂದು ವೇಳೆ ನೀವು ಬಾಣಂತಿಯರ ಪ್ರಕರಣ, ಮೂಡ ಅಥವಾ ವಾಲ್ಮೀಕಿ, ಅಬಕಾರಿ, ವಕ್ಫ್ ವಿಚಾರವನ್ನು ಇಟ್ಕೊಂಡು ಏನಾದರೂ ನೀವು ಅಟ್ಯಾಕ್ ಮಾಡುವಂಥ ಒಂದು ಸನ್ನಿವೇಶವನ್ನು ಪ್ರತಿಪಕ್ಷಗಳು ಮಾಡಿದ್ದೇ ಆದರೆ ಅದಕ್ಕೆ ಕೌಂಟರನ್ನು ಕೊಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಒಂದು ಕಡೆ ಕೋವಿಡ್ ವಿಚಾರವನ್ನು ಮುಂದಿಟ್ಕೊಂಡು ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಯಡಿಯೂರಪ್ಪ, ಹಾಗೆ ಶ್ರೀರಾಮುಲು, ಸುಧಾಕರ್ ಅವರ ವಿಚಾರಗಳನ್ನು ಕೂಡ ಮುನ್ನೆಲೆಗೆ ತಂದು ಪ್ರತಿಪಕ್ಷಗಳಿಗೆ ತಿರುಗೇಟನ್ನು ಕೊಡುವಂಥ ಒಂದು ನಿರ್ಧಾರಕ್ಕೆ ಈಗಾಗಲೇ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ. ದಾಖಲೆ ಸಮೇತ ಈಗಾಗಲೇ ರೆಡಿಯಾಗಿದೆ. ಇದರ ಜೊತೆಗೆ ಬಿಜೆಪಿಯಲ್ಲಿರುವಂತಹ ಬಣರಾಜಕೀಯ ವಿಚಾರಗಳನ್ನು ಕೂಡ ಮುನ್ನೆಲೆಗೆ ತಂದು ಒಂದು ಕಡೆ ವಿಜಯೇಂದ್ರ ಅವರ ಬಣ, ಮತ್ತೊಂದು ಕಡೆ ಯತ್ನಾಳ್ ಅವರ ಬಣ, ಈ ಎರಡೂ ಬಣಗಳ ನಡುವೆ ನಡೀತಾ ಇರುವಂತಹ ಇತ್ತೀಚಿನ ಬೆಳವಣಿಗೆಗಳೇನಿದೆ ಇದನ್ನು ಕೂಡ ಮುಂದಿಟ್ಕೊಂಡು ಸರ್ಕಾರ ಅವರ ಬಾಯಿ ಮುಚ್ಚಿಸುವಂತ ಒಂದು ಪ್ರಯತ್ನವನ್ನ ಮಾಡಬಹುದು. ಯಾಕೆಂದ್ರೆ ಒಟ್ಟಾಗಿ ಸಾಂಘಿಕವಾಗಿ ನೀವು ಹೋರಾಟವನ್ನ ಮಾಡಿದ್ದೆ ಆದರೆ ಸರ್ಕಾರದ
ಮೇಲೆ ಮುಗಿಬೀಳಬಹುದು ಪ್ರತಿಪಕ್ಷಗಳು. ಈಗ ಪ್ರತಿಪಕ್ಷಗಳಲ್ಲೇ ಈ ರೀತಿಯಾದಂಥ ಒಡಕುಗಳಿದ್ದಾಗ ಒಟ್ಟಾಗಿ ಸದನದ ಒಳಗೆ ಸರ್ಕಾರವನ್ನ ಟ್ಯಾಕಲ್ ಮಾಡೋದಕ್ಕೂ ಕೂಡ ಕಷ್ಟ ಆಗತ್ತೆ. ಹಾಗಾಗಿ ಇಲ್ಲಿ ಯಾವ ರೀತಿಯಾದಂಥ ಹೊಂದಾಣಿಕೆಯನ್ನ ಬಿಜೆಪಿ ಬಣರಾಜಕೀಯ ಮಾಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ. ಒಂದು ವೇಳೆ ಯಾಕೆಂದ್ರೆ ಈಗಾಗಲೇ ಯತ್ನಾಳ್ ಅವರು ಒಂದು ಕಡೆ ಅವರನ್ನ ಸಮಾಧಾನ ಮಾಡುವಂತ ಒಂದು ಪ್ರಯತ್ನಗಳನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿದ್ರು, ದೆಹಲಿ ಮಟ್ಟದಲ್ಲಿ. ಇಲ್ಲಿ ಅವರಿಗೆ ಅದು ಫಲ ಕಂಡಿಲ್ಲ. ಯಾಕೆಂದ್ರೆ ಮತ್ತೆ ರಾಜ್ಯಕ್ಕೆ ವಾಪಸ್ ಆಗ್ತಿದ್ದಾಗ ಈಗ ಯತ್ನಾಳ್ ಅವರು ಮತ್ತೆ ವಿಜಯೇಂದ್ರ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ, ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಹಾಗಾಗಿ ಈ ಬಣ ರಾಜಕೀಯ ಇರೋದ್ರಿಂದ ಸದನದ ಒಳಗೆ ಸರ್ಕಾರದ ಮೇಲೆ ಇವರು ಒಟ್ಟಾಗಿ ಯಾವ ರೀತಿಯಾಗಿ ಮುಗಿಬೀಳ್ತಾರೆ ಅನ್ನುವಂಥದ್ದನ್ನು ನೋಡ್ಬೇಕಾಗತ್ತೆ. ಅಲ್ಲೂ ಕೂಡ ಇದೇ ರೀತಿಯಾಗಿ ನಾನ್ಯಾಕೆ ಮಾತನಾಡಬೇಕು ಅನ್ನುವಂಥದ್ದು ಏನಾದರೂ ಪರಸ್ಪರ ಅವರಲ್ಲಿ ಬಂದಿದ್ದೇ ಆದರೆ ಆಗ ಸದನದಲ್ಲಿ ಒಂದು ಕಡೆ ಪ್ರತಿಪಕ್ಷಗಳ ಒಂದು ಪಟ್ಟುಗಳು ಏನಿರುತ್ತೆ, ಬಿಗಿ ಪಟ್ಟುಗಳು, ಆ ಪಟ್ಟುಗಳು ಕೂಡ ಸಡಿಲಾಗತ್ತೆ. ಯಾಕೆಂದ್ರೆ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ತಮ್ಮಲ್ಲೇ ಇರುವಂತಹ ಒಂದು ಉಳುಕುಗಳಿಂದಾಗಿ ಎಲ್ಲರೂ ಕೂಡ ಒಟ್ಟಾಗಿ ಮುಗಿಬಿದ್ದಾಗ ಆಗ ಸರ್ಕಾರದ ಮೇಲೆ ಒತ್ತಡವನ್ನು ತರುವುದಕ್ಕೆ ಸಾಧ್ಯ ಆಗತ್ತೆ, ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ತಮ್ಮಲ್ಲೇ ಈ ರೀತಿಯಾದಂಥ ಭಿನ್ನಾಭಿಪ್ರಾಯಗಳು, ಒಡಕುಗಳು ಇರೋದ್ರಿಂದ ಯಾವ ರೀತಿಯಾಗಿ ಇವತ್ತು ಒಂದು ತಮ್ಮ ವಾಕ್ಸಮರವನ್ನು ಮಾಡ್ತವೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಈ ವಿಚಾರವನ್ನು ಕೂಡ ಮುಂದಿಟ್ಕೊಂಡು ಸರ್ಕಾರ ಪ್ರತಿಪಕ್ಷಗಳ ಬಾಯಿಯನ್ನು ಮುಚ್ಚೋದಕ್ಕೆ, ಪ್ರಮುಖವಾಗಿ ಬಿಜೆಪಿ ಪಕ್ಷದ ನಾಯಕರನ್ನ ಬಾಯಿ ಮುಚ್ಚಿಸುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡುತ್ತೆ. ಅದರ ಜೊತೆಗೆ ಈಗಾಗಲೇ ತಮ್ಮ ಸಚಿವರು, ಶಾಸಕರಿಗೆ ಮುಖ್ಯಮಂತ್ರಿಗಳು ಕೂಡ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಯಾವ್ಯಾವ ವಿಚಾರಗಳನ್ನ ಸಚಿವರು ಪ್ರಸ್ತಾಪವನ್ನ ಮಾಡಬೇಕು, ಸಚಿವರಿಗೆ ಯಾವ್ಯಾವ ಶಾಸಕರು ಬೆನ್ನೆಲುಬಾಗಿ ನಿಲ್ಲಬೇಕು, ಅದರ ಮೂಲಕ ಪ್ರತಿಪಕ್ಷಗಳ ಶಾಸಕರ ಒಂದು ಬಾಯಿಯನ್ನ ಮುಚ್ಚಿಸಬೇಕು ಅಂತೇಳಿ ಈಗಾಗಲೇ ಸಲಹೆ ಮತ್ತೆ ಸೂಚನೆಗಳನ್ನು ಕೊಡಲಾಗಿದೆ. ಪ್ರಮುಖವಾಗಿ ಈ ಸದನದಲ್ಲಿ ಸರ್ಕಾರ ಕೋವಿಡ್ ಅಸ್ತ್ರವನ್ನ ಬಳಕೆ ಮಾಡುವಂತ ಒಂದು ಸಾಧ್ಯತೆಗಳೇ ಹೆಚ್ಚಾಗಿದೆ. ಸಂತೋಷ್, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.